ಅದಕ್ಕೂ ಯಾರು ಚಾಲೆಂಜ್ ಮಾಡಿಕೊಂಡು ಸಾಕ್ಷಿ ಬೇಕು ಅಂತ ಬಂದರೆ ದುಡ್ಡನ್ನ ಅಮೌಂಟ್ ಕಟ್ಕೊಂಡು ನನ್ನ ಹತ್ರ ಬನ್ನಿ, ಒಂದೊಂದು ಲಿಂಕ್ ಸಮೇತ ತೋರಿಸ್ತೀನಿ. ಎಲ್ಲ ನಾನು ಹಾರ್ಡ್ ಡಿಸ್ಕಲ್ಲಿ ಹಾಕಿ ತುಂಬಿಟ್ಬಿಟ್ಟಿದ್ದೀನಿ. ಇವಾಗ ನಾನು ತೋರಿಸ್ತಾ ಇರೋದು ಆಲ್ರೆಡಿ ವುಲ್ಫ್ ಡಾಗ್ದು ಬಂದು ಹೋದ್ಮೇಲೆ ತಿರ್ಗಾ USA ಲೇಡಿ ಬಂದು ನನಗೆ ಇಂಟರ್ವ್ಯೂ ಮಾಡಿರೋದು. ಇವಾಗ ನಿಮ್ಮ ಮುಂದೆ ನೋಡಿ, ಇದು ಒರಿಜಿನಲ್ ಲಿಂಕು. ನನ್ನ ನಂಬರ್ ಇನ್ನೊಂದು ನಂಬರ್ಗೆ ನಾನು ಕಳಿಸ್ಕೊಂಡಿರೋದು ಎಲ್ಲ ಮೇಲೆ ಕೆಳಗೆ ಮಾಡ್ತಾ ಇದ್ದೀನಿ. ಸ್ಕ್ರೀನ್ ಶಾಟ್ ಅಲ್ಲ, ಚೆಕ್ ಮಾಡ್ಕೊಬಿಡಿಬೇಕು. ಆಕ್ಚುಲಿ ಇನ್ನೊಂದು ಡೌಟ್ ಇರೋದೇನಪ್ಪ ಅಂತಂದ್ರೆ, ನೀವು ಇದ್ಬಿಡಿ ಆಲ್ರೆಡಿ ತೋರಿಸಿದ್ರೆ ಕೆಲವೊಂದು ನ್ಯೂಸ್ ಚಾನಲ್ ಬಂದಿರೋದು, ತುಂಬಾ ನ್ಯೂಸ್ ಚಾನಲ್ ಬಂದಿದೆ, ಅದು ಹುಡುಕ್ತಾ ಹೋದ್ರೆ ಬೆಜ್ಜಾನ್ ಸಿಕ್ಬಿಡುತ್ತೆ. ಸೊ 50 crores ಡಾಗ್ ಅಂತ ಹೊಡೆದ್ರೆ ಸಾಕು, ತುಂಬಾ ನ್ಯೂಸ್ಗಳು ಬರುತ್ತೆ. ಈಗ ಇನ್ನೊಂದು ಹೇಳ್ತೀರಾ ನೀವು, ಅದು ಆಕ್ಚುಲಿ ಇನ್ನೂ ಬ್ರೀಡೇ ಬಂದಿರೋದಿಲ್ಲ ಸೊ ಇಂಡಿಯಾಗೆ. ಅಂಥದ್ದನ್ನ ನಾನು ತರ್ತೀನಿ, ಇಂಥದ್ದೊಂದು ಬರುತ್ತೆ, ಸೊ ಅಂಥದ್ದನ್ನ ನ್ಯೂಸ್ ಮಾಡಿದೀನಿ ಅಂತ ಎಲ್ಲ ಹೇಳ್ಕೊತೀರಾ. ಹೌದು. ಸೊ ಅದೇಗೆ ಸಾಧ್ಯ ಅದು ಸರ್? ಅದಕ್ಕೆ ಫಸ್ಟ್ ಸಾಕ್ಷಿ ತೋರಿಸ್ಲಾ ಫಸ್ಟ್ ಇಲ್ಲ ಅದ್ರ ಬಗ್ಗೆ ಹೇಳ್ಬಿಡ್ತೀನಿ. ಅದನ್ನ ಫಸ್ಟ್ ಹೇಳ್ಬಿಡ್ತೀನಿ. ಮಾರ್ಚ್ 18 ಬಂದು ನಂದು ವುಲ್ಫ್ ಡಾಗ್ ಕ್ಯಾಡಬೌನ್ಸ್ ವಕಾಮಿ ಅಂತ 50 crore ಡಾಗ್ ಅನ್ನೋದು 125 ದೇಶ 5,000 ನ್ಯೂಸ್ ಚಾನಲ್ ಬಂದಿರುತ್ತೆ. ಆ ಇಂಟರ್ವ್ಯೂ ಮಾಡಿದ ಲೇಡಿ ಅವ್ರ ಚಾನಲ್ಲು ಅದರಿಂದ ಅಷ್ಟು ಫೇಮಸ್ ಆಗುತ್ತೆ, ಅಂದ್ರೆ ಅಷ್ಟು ಅವ್ರನ್ನ ಹೊಗಳ್ತಾರೆ ಅಂತ ಅನ್ಕೊಳ್ತೀನಿ, ಯಾಕಂದ್ರೆ ರೀಚ್ ಆಗುತ್ತೆ ಅಂತ ಅನ್ಕೊಳ್ತೀನಿ. ಆ ಕಾರಣದಿಂದ ಮಾರ್ಚ್ 18 ಬಂದಿರೋರು ತಿರ್ಗಾ ಮಾರ್ಚ್ 29 ತಿರ್ಗಾ ಬರ್ತಾರೆ. ತಿರ್ಗಾ ಬಂದ್ಬಿಟ್ಟು ಓಕೆ ಇವಾಗ ತರ್ಸಿದ್ ವುಲ್ಫ್ ಡಾಗು ವುಲ್ಫ್ ಕ್ರಾಸ್ ಆಗಿರೋದು ತರ್ಸಿದ್ರಿ, ನೆಕ್ಸ್ಟ್ ನಿಮ್ ಕನ್ಸೇನು ಅಂತ ನನಗೆ ಮೈಕ್ ಇಟ್ಟಿ ಕೇಳ್ತಾರೆ. ಅಂದ್ರೆ ನೆಕ್ಸ್ಟ್ ಇನ್ನ ಯಾವ್ದು, ನೆಕ್ಸ್ಟ್ ಯಾವ ಡಾಗ್, ನೆಕ್ಸ್ಟ್ ಯಾವ ಬ್ರೀಡ್, ಆ ತರ ಅವರು ಮೈಕ್ ಇಟ್ಟಿ ಕೇಳ್ತಾರೆ. ಅವಾಗ ನಾನು ಹೇಳ್ತೀನಿ ನನಗೆ ಕನ್ಸು ಒಂದು ಕತ್ತೆಯಷ್ಟು ದೊಡ್ಡದಿರೋ ನಾಯಿನ ನಾನು ತರಿಸ್ಬೇಕು ಅಂತ, ಅಂದ್ರೆ ಡಾಂಕಿ ಅಷ್ಟು ದೊಡ್ಡ ನಾಯಿನ ನಾನು ತರಿಸ್ಬೇಕು ಅಂತ ಅದನ್ನ ಹೇಳ್ತೀನಿ. ಅದನ್ನ ಯಾವ ರೀತಿ ನಾನು ತರಿಸ್ತಾ ಇದ್ದೀನಿ, ಹೆಲಿಕಾಪ್ಟರ್ ತರಿಸ್ತಾ ಇದ್ದೀನಿ, ಅದ್ರ ಬಗ್ಗೆ ಎಲ್ಲ ಆ ಲೇಡಿಗೆ ಹೇಳ್ತೀನಿ ಅಷ್ಟೇ. ಆದರೆ ಆ ನಾಯಿ ಯಾವ ಜಾತಿ, ಯಾವ ಬ್ರೀಡ್ ಬರುತ್ತೆ, ಆಮೇಲೆ ಯಾವ ದೇಶದಿಂದ ಬರುತ್ತೆ, ಯಾವತ್ತು ಬರುತ್ತೆ, ಏನು ನನಗೆ ಗೊತ್ತಿರಲ್ಲ. ಬರೀ ಕನಸ್ಕೊಂಡಿರೋದನ್ನ ಹೇಳಿರ್ತೀನಿ. ಅದು ಬಂದು ವರ್ಲ್ಡ್ ನ್ಯೂಸ್ ಮಾಡಿದೀನಿ. ಅಂದ್ರೆ ಯಾವುದೇ ಒಂದು ಮನುಷ್ಯ ಒಂದು ಪ್ರಾಡಕ್ಟ್ ತಗೊಳಕ್ಕಿಂತ ಮುಂಚೆ ವರ್ಲ್ಡ್ ನ್ಯೂಸ್ ಮಾಡಕ್ ಆಗದೇ ಇಲ್ಲ. ಅದು ಎಂತ ಕೋಟಿಗಟ್ಟಲೆ ದುಡ್ಡು ಕೊಟ್ಬಿಟ್ಟು ನಾನು ಇದು ಯಾವ್ದು ತಗೊಂಡಿಲ್ಲ ನ್ಯೂಸ್ ಮಾಡಿ ಅಂದ್ರೆ ಯಾವನ್ ಕೈಲೂ ಆಗೋದಿಲ್ಲ. ಆದ್ರೆ ಅದೇ ಸ್ಪೆಷಲ್ಲು, ನಾನು ಅದನ್ನೇ ಹೇಳೋದು, ಸುಸ್ಸು ಮಾಡಿದ್ರು ನ್ಯೂಸ್ ಮಾಡ್ತೀನಿ ಅಂತ. ನಾನು ಒಂದು ಪ್ರಾಡಕ್ಟ್ ಹುಟ್ಟಕ್ಕಿಂತ ಮುಂಚೆನೆ, ಯಾವ ನಾಯಿ ಅಂತ ಗೊತ್ತಿಲ್ಲದೆ ಇರೋಕ್ಕಿಂತ ಮುಂಚೆನೆ ವರ್ಲ್ಡ್ ನ್ಯೂಸ್ ಅಲ್ಲಿ ಬಂದಿದೆ ನಂದು. ಅದನ್ನ ಈಗ ಪ್ರೂಫ್ ತೋರಿಸ್ತಾ ಇದ್ದೀನಿ. ಯಾಕಂದ್ರೆ ಎಲ್ಲಾ ಚಾನಲ್ ಇಂಟರ್ವ್ಯೂ ನಾನು ತೋರಿಸಿದ್ದೀನಿ, ಆದ್ರೆ ಯಾರೂ ಹಾಕಿಲ್ಲ. ಇವತ್ತು ಇವರು 100% ಎಲ್ಲ ಪಿನ್ ಟು ಪಿನ್ ಹಾಕ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಸರ್ ಮುಂದೆ, ಇವರೆಲ್ಲಾರ ಮುಂದೆ ಇವತ್ತು ನನ್ನ ಸಾಕ್ಷಿ ತೋರಿಸ್ತಾ ಇದ್ದೀನಿ. ಇವಾಗ ನಾನು ತೋರಿಸ್ತಾ ಇರೋದು ಆಲ್ರೆಡಿ ವುಲ್ಫ್ ಡಾಗ್ದು ಬಂದು ಹೋದ್ಮೇಲೆ ತಿರ್ಗಾ USA ಲೇಡಿ ಬಂದು ನನಗೆ ಇಂಟರ್ವ್ಯೂ ಮಾಡಿರೋದು. ಇವಾಗ ನಿಮ್ಮ ಮುಂದೆ ನೋಡಿ, ಇದು ಒರಿಜಿನಲ್ ಲಿಂಕು. ನನ್ನ ನಂಬರ್ ಇನ್ನೊಂದು ನಂಬರ್ಗೆ ನಾನು ಕಳಿಸ್ಕೊಂಡಿರೋದು ಎಲ್ಲ ಮೇಲೆ ಕೆಳಗೆ ಮಾಡ್ತಾ ಇದ್ದೀನಿ. ಸ್ಕ್ರೀನ್ ಶಾಟ್ ಅಲ್ಲ, ಚೆಕ್ ಮಾಡ್ಕೊಬಿಡಿಬೇಕಾದ್ರೆ. ಇವಾಗ ನಾನು ಒಂದಕ್ಕೆ ನೀವೇ ಕ್ಲಿಕ್ ಮಾಡಿ ಸರ್. ಅಲ್ಲ, ಇದು ರೆಡ್ ಇರೋದಕ್ಕೆ ಮಾಡಿ ಸರ್. ಇದು ಈ ಎರಡರಲ್ಲಿ ಯಾವ್ದಾರ ಒಂದು ಮಾಡಿ. ಅಂದ್ರೆ ಇದು ಹಳೆ, ಅದೆಲ್ಲ ಹಳೇದು. ಇದು ಬಂದು ಹೊಸ ನಾಯಿ ತಗೊಳಕ್ಕಿಂತ ಮುಂಚೆ ನ್ಯೂಸ್ ಆಗಿರೋದು. ಕ್ಲಿಕ್ ಮಾಡಿ. ಸೊ ಇದು ಯಾವ್ದೋ ಭಾಷೆ? ಚೀನಾನ ಇದು? ಅದು ಚೈನಾ ಅದು ಸರ್. ಇವಾಗ ಇದು ಬಂದು ಸನ್ US ಅಲ್ಲಿ ಬಂದಿರೋದು ದ ಸನ್ ಅಂತ. ಇಲ್ಲಿ TV9 ಹೆಂಗೆ ಕರ್ನಾಟಕಕ್ಕೆ ನಂಬರ್ 1, ಆ ತರ ದ ಸನ್ ಅನ್ನೋದು ವರ್ಲ್ಡ್ಗೆ ನಂಬರ್ 1 ಚಾನಲ್, ಅದರಲ್ಲಿ ಬಂದಿರೋದು ಸರ್. ಇದು ಒರಿಜಿನಲ್ ಲಿಂಕಾ ಸರ್? ಆಮೇಲೆ ಏನ್ ಬರ್ದಿದ್ದಾರೆ ಸ್ವಲ್ಪ ಜೋರಾಗಿ ಓದಿ ಸರ್. ಅಲ್ಲ ಸರ್, ನೀವೇ ಹೇಳ್ಬಿಡಿ, ನಿಮ್ದು ನನಗೆ. ಬಾರ್ಕಿಂಗ್ ಮ್ಯಾಡ್, ಓನರ್ ಆಫ್ ವರ್ಲ್ಡ್ಸ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಡಾಗ್. ಅಂದ್ರೆ ಒಬ್ಬ ನಾಯಿ ಹುಚ್ಚ, ವರ್ಲ್ಡ್ ಅಲ್ಲೇ ಕಾಸ್ಟ್ಲಿಯಸ್ಟ್ ಡಾಗ್ ಓನರ್ ಅವನು ಹೊಸ ನಾಯಿನ ತರ್ಸ್ಕೋಬೇಕಂತಿದ್ದಾನೆ. ಓನ್ಸ್ ಟು ಬೈ ಎ ಡಾಂಕಿ ಸೈಜ್ ಪೂಚ್ ವರ್ತ್ 10 million ಅಂಡ್ ನೀಡ್ಸ್ ಟು ಹೆಲಿಕಾಪ್ಟರ್ ಟು ಶಿಪ್ ಇಟ್. ಅಂದ್ರೆ ನಾಯಿ ತಗೊಂಡಿದೀನಿ ಅಂತ ಅಲ್ಲ, ತಗೋಬೇಕು ಅಂತ ಅನ್ಕೊಂಡಿದೀನಿ. ಅದು ಕತ್ತೆ ಸೈಜ್ ನಾಯಿನ ಅಂದಿರೋದನ್ನ ವರ್ಲ್ಡ್ ನ್ಯೂಸ್ ಮಾಡಿರೋ ಪ್ರೂಫ್. ಅದರಲ್ಲಿ ಎಲ್ಲ ನನ್ನ ಹೆಸರಿದ್ಯಾ, ಆಮೇಲೆ ಯಾವ ಡೇಟ್ ಅಲ್ಲಿ ಇದೆ, ಡೇಟ್ ಜೋರಾಗಿ ಓದಿ ಸರ್. ಯಾವ ಡೇಟ್ ಅಲ್ಲಿ? 25 ಮಾರ್ಚ್ 30. ಮಾರ್ಚ್ 30 ಹೌದು, 2025 ಅಲ್ಲಿ ಬಂದಿರೋದು. ಆ ಟೈಮಲ್ಲಿ ನಾಯೇ ಹುಟ್ಟಿರ್ಲಿಲ್ಲ. ಮಾರ್ಚ್ ಅಂದ್ರೆ ಮೂರನೇ ತಿಂಗಳು, 5ನೇ ತಿಂಗಳು ಒಂದು ನಾಯಿ ಹುಟ್ಟಿರುತ್ತೆ. ಅವಾಗ್ಲೂ ನನಗೆ ನ್ಯೂಸ್ ಬಂದಿರಲ್ಲ. ಅದು 3.5 ತಿಂಗಳು ದೊಡ್ಡದಾಗುತ್ತೆ. ಅಂದ್ರೆ 8.5 ತಿಂಗಳಿದ್ದಾಗ, ಸಾರಿ ಇದಕ್ಕಿಂತ 2025 8.5 ತಿಂಗಳು ಅಂದ್ರೆ ಅದು ಯಾವ ಮಂತ್ ಬೀಳುತ್ತೆ ಅವಾಗ? ಆಗಸ್ಟ್. ಆ ಟೈಮಲ್ಲಿ ಒಬ್ರು ನನಗೆ ಫೋನ್ ಮಾಡ್ಬಿಟ್ಟು, ಸರ್ 3 ತಿಂಗಳು ಮರಿನೇ ಮಂಡಿಯಷ್ಟು ಹೈಟ್ ಇದೆ, ಅದು ಇನ್ನ ಎಷ್ಟು ದೊಡ್ಡದಾಗ್ಬೋದು ಅಂತ ಹೇಳ್ತಾರೆ. ಅವಾಗ ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ.
3 ತಿಂಗಳಿಗೆ ಮಂಡಿ ಹೈಟ್ ಇದೆ ಅಂದ್ರೆ ದೊಡ್ಡದಾದ್ಮೇಲೆ ಅದು ಕತ್ತೆ ಸೈಜ್ ಬಂದೇ ಬರುತ್ತೆ ಅಂತ. ಆಮೇಲೆ ಇಮಿಡಿಯೇಟ್ ಅಡ್ವಾನ್ಸ್ ಮಾಡಿ ಆ ನಾಯಿನ ತಗೊಂಡು ಬಂದು ಒಂದು ದೊಡ್ಡ ಮಟ್ಟದಲ್ಲಿ ಪವರ್ ಟಿವಿ ಅವರ ಫಂಕ್ಷನ್ ಅಲ್ಲಿ ಎಲ್ಲ ಮಿನಿಸ್ಟ್ರಿಗಳ ಮುಂದೆ, ಎಲ್ಲ ಪೊಲೀಸ್ ಇಲಾಖೆಯವ್ರ ಮುಂದೆ ಆ ಡಾಗ್ನ 100 CR ವರ್ತ್ ಡಾಗ್ ಅಂತ ಅದನ್ನ ಲಾಂಚ್ ಮಾಡ್ತೀನಿ. ಅದು ಕ್ಯಾಡಬಾಮ್ಸ್ ಫ್ಯಾಬ್ಲೋ ಎಸ್ಕೋಬಾರ್ ಅಂತ. ಅದು ರೀಲ್ ಅಂತೂ ಒಂದು 5,000 ಜನ ಟ್ರೋಲೇ ಮಾಡಿಬಿಟ್ಟಿದ್ದಾರೆ. ಯಾಕಂದ್ರೆ ಅದು ಕುಡ್ದಂಗಿರುತ್ತೆ, ತೇಲಾಡ್ತದೆ ಅಂತ ಹೇಳಿದ್ನಲ್ಲ, ಅದೇ ನಾಯಿ. ಅದು ಹುಟ್ಟಿರೋದು 5ನೇ ತಿಂಗಳಲ್ಲಿ. ಅವಾಗಲೂ ಆ ನಾಯಿ ನನಗೆ ಬರುತ್ತೆ ಅನ್ನೋದು ಕನಸಲ್ಲೂ ಬಿದ್ದಿರಲ್ಲ. ನಾನು ಆ ಕನಸು ಕಂಡಿರೋದನ್ನ ವರ್ಲ್ಡ್ ನ್ಯೂಸಲ್ಲಿ ಮಾಡಿದ್ದೀನಿ. ಇದು ಬಂದು ಹಳೇದು ಅವ್ರು ಬಂದು ವಿಡಿಯೋ ಮಾಡಿರೋದು ಹಾಕಿರೋದು. ಅದ್ರ ಕೆಳಗಡೆ ವರ್ಡಿಂಗ್ ಅಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಇದು ಮನೆ ಒಳಗೆ ಬಂದು ಆ ಲೇಡಿ ನನ್ನ ಇಂಟರ್ವ್ಯೂ ಮಾಡಿರೋದು. ಆಮೇಲೆ ಈ ಮನೆ ಅಪಾರ್ಟ್ಮೆಂಟ್ ಆಚೆ ಇಲ್ಲೊಂದು ಮನೆ ಇದೆ. ಇದನ್ನ ಯಾರು ಡೌಟ್ ಇದ್ರೆ ಅವ್ರು ಬಂದ್ರೆ 5 ಲಕ್ಷ ಚಾಲೆಂಜ್ ಮಾಡ್ಕೊಂಡು ಇದು ಫಾರಿನ್ ಇಂದನೇ ಬಂದಿದ್ರ, ಫಾರಿನ್ ಲೇಡಿನೇ ಬಂದು ಇಂಟರ್ವ್ಯೂ ಮಾಡಿದ್ರ ಅಂತ. ಈ ಮನೆ ಮುಂದೆ ಮಾಡಬೇಕಾದ್ರೆ ಎದುರುಗಡೆ ಮನೆಯವರು ನಮ್ಮನ್ನ ನೋಡ್ತಾ ಇದ್ರು. ನಾನು ಆ ಡೇಟಲ್ಲಿ ನಾನು ಬಂದಿದ್ನ ಅಂತ ಆ ಮನೆಯವ್ರನ್ನ ಆಚೆ ಕರೆಸ್ಬಿಟ್ಟು ಕೇಳಿಸಬಲ್ಲೆ. ಇದು ಸಾಕ್ಷಿ. ಇದಕ್ಕಿಂತ ನನಗೆ ಬರಲ್ಲ. ಆಮೇಲೆ ಇದು ಸನ್ USA ಕ್ಲಿಕ್ ಮಾಡಿದೆ. ಸನ್ USA ಬಂದಿರೋದು ಇದು. 1 ಸೆಕೆಂಡ್. ಬ್ಯಾಕ್ಔಟ್ ಆಯ್ತು, ತಿರ್ಗಾ ಎತ್ತಬೇಕು. ಓಕೆ, ಈಗ ಎಲ್ಲ ಸಾಕ್ಷಿ ಓಕೆನಾ? ಇನ್ನೇನಾದ್ರು ಬೇಕಾ? ಇಲ್ಲ ಸರ್, ಎಲ್ಲ ಒರಿಜಿನಲ್ ಲಿಂಕ್. ನನಗಂತೂ ಸಾಕ್ಷಿ. ನಾನು ಏನು ಎದೆ ಹೊಡ್ಕೊಂಡು ಬಡ್ಕೊಂತ ಇದ್ದೆ. 125 ದೇಶದಲ್ಲಿ ಬಂದಿದ್ದೀನಿ, 5,000 ನ್ಯೂಸ್ ಚಾನಲ್ ಬಂದಿದ್ದೀನಿ. ಆಮೇಲೆ NDTV 9 ವರ್ಷದಿಂದನೇ ಬಂದಿದೆ ಅಂದಾಗ ಅದರಲ್ಲಿ 300 ಚಾನಲ್ ಅವತ್ತಿನ ದಿವಸದಲ್ಲಿ ನಾನು ತೋರಿಸ್ತೀನಿ. ಆ ಕಾಲಕ್ಕೆ 9.5 ವರ್ಷದ ಹಿಂದೆನೆ 300 ಚಾನಲ್ ನಾನು ಬಂದಿದ್ದೀನಿ. ಅದಕ್ಕೂ ಯಾರು ಚಾಲೆಂಜ್ ಮಾಡಿಕೊಂಡು ಸಾಕ್ಷಿ ಬೇಕು ಅಂತ ಬಂದ್ರೆ ದುಡ್ಡನ್ನ ಅಮೌಂಟ್ ಕಟ್ಕೊಂಡು ನನ್ನ ಹತ್ರ ಬನ್ನಿ, ಒಂದೊಂದು ಲಿಂಕ್ ಸಮೇತ ತೋರಿಸ್ತೀನಿ. ಎಲ್ಲ ನಾನು ಹಾರ್ಡ್ ಡಿಸ್ಕಲ್ಲಿ ಹಾಕಿ ತುಂಬಿಟ್ಬಿಟ್ಟಿದ್ದೀನಿ. ಕರ್ನಾಟಕದ್ದು ಬರೀ ಕನ್ನಡದ್ದೇ ಬೇಕಾ, ಬರೀ ಅದ್ರದ್ದೇ ತೋರಿಸಬಲ್ಲೆ. ನಿಮ್ಗೆ ಇಂಟರ್ನ್ಯಾಷನಲ್ ಬೇಕಾ, ಅದ್ರದ್ದೇ ತೋರಿಸಬಲ್ಲೆ. ಇಂಡಿಯಾ ಲೆವೆಲ್ ಬೇಕಾ, ಅದ್ರದ್ದೇ ತೋರಿಸಬಲ್ಲೆ. ನೀವು ಸುಳ್ಳು ಹೇಳ್ತಾನೆ, ಇದು ಮಾಡ್ತಾನೆ ಅಂತ ನಿಮ್ಗೆ ಏನೇನು ಡೌಟ್ ಇದೆ ಅದ್ರ ಬಗ್ಗೆ ಎಲ್ಲ ಬನ್ನಿ. ಎಲ್ಲದಕ್ಕೂ ವಿತ್ ಪ್ರೂಫ್ ಸಮೇತ ಕೊಟ್ಟಿದ್ದೀನಿ ಎಲ್ಲ ಚಾನಲ್ ಅವ್ರಿಗೂ. ಆದರೆ ಒಬ್ಬೊಬ್ರು ಹಾಕಿದ್ದಾರೆ, ಒಬ್ಬೊಬ್ರು ಹಾಕಿಲ್ಲ. ಈಗ TV9 ಚಾನಲ್ ಲೇಡಿ ಅವರು ಮಂಗಳ ಅವ್ರು ಕೇಳಿದ್ಕೆ ಅವ್ರಿಗೆ 1,000 ಕಳಿಸಿದ್ದೀನಿ. ಆದರೆ ಅವರು ಸಾಕಾಗ್ಬಿಟ್ಟಿದ್ದಾರೆ, ಅಷ್ಟು ಲೆವೆಲ್ಗೆ ಕಳಿಸಿದ್ದೀನಿ. ಅವ್ರು ಚಿಕ್ಕ ಡೌಟ್ ಪಟ್ಟಿದ್ಕೆ ನಾನು ಕ್ಲಾರಿಟಿ ಕೊಡೋಕ್ಕೋಸ್ಕರ ಬೆಳಗ್ಗೆ 6:30 ಎದ್ದು 8:30 9ವರೆಗೂ ಕಳಿಸ್ತಾನೇ ಇದ್ದೆ.